ಶಿಕ್ಷಣದ ಸತ್ವ ಇರುವುದು ಮನುಷ್ಯನನ್ನ ಜಾಗೃತಿಗೊಳಿಸುವಲ್ಲೇ. ಆದ್ದರಿಂದ ಶಿಕ್ಷಣದ ಜೊತೆಗೆ ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ಚಿಂತನೆ ಮಾಡುವಂತಾಗಬೇಕು. ಮಕ್ಕಳನ್ನ ಕೇವಲ ಉದ್ಯೋಗ ಸೃಷ್ಟಿಸುವ ವಸ್ತುಗಳಾಗಿ ಮಾಡದೆ ಶಿಕ್ಷಣದ ಜೊತೆಗೆ ಸಾಹಿತ್ಯದ ಅಭಿರುಚಿಯನ್ನ ಬೆಳೆಸಿಕೊಳ್ಳುವಂತೆ ಮಾಡಬೇಕಾಗಿದೆ ಎಂದು ಬೆಂಗಳೂರಿನ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ನಂದೀಶ ಹಂಚೆ ಹೇಳಿದರು. ಅವರು ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರು ಮತ್ತು ಆಳ್ವಾಸ್ ಕಾಲೇಜಿನ ಕನ್ನಡ ವಿಭಾಗದ ಸಂಯುಕ್ತ ಆಶ್ರಯದಲ್ಲಿ ಆಳ್ವಾಸ್ ಕಾಲೇಜಿನ ಕುವೆಂಪು ಸಭಾಂಗಣದಲ್ಲಿ ನಡೆದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ 3 ಕೃತಿಗಳ ಮನನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಹೆತ್ತವರು ಮಕ್ಕಳನ್ನ ಡಾಕ್ಟರ್, ಇಂಜಿನಿಯರ್ ಮಾಡುವ ಮೂಲಕ ಹಣ ಸಂಪಾದಿಸುವ ಯಂತ್ರಗಳನ್ನಾಗಿ ಮಾಡುವ ಮೂಲಕ ವಯಸ್ಸಾದ ಮೇಲೆ ತಮ್ಮನ್ನ ಸಾಕಬೇಕೆಂದು ಹೇಳಿಕೊಳ್ಳುತ್ತಿಲ್ಲ. ಮರಳಿ ಹಳ್ಳಿಗೆ ಬಂದು ಕೃಷಿಯಲ್ಲಿ ತಮ್ಮನ್ನ ತೊಡಗಿಸಿಕೊಳ್ಳಬೇಕೆಂಬುದರ ಬಗ್ಗೆಯೂ ತಿಳಿ ಹೇಳುತ್ತಿಲ್ಲ. ಇಂತಹ ಪರಿಸ್ಥಿತಿ ಮುಂದುವರಿಯುವ ಮೂಲಕ ಇನ್ನು 2 ದಶಕಗಳಲ್ಲಿ ಮಕ್ಕಳು ಶೀಲ ಮತ್ತು ಸಭ್ಯತೆಯನ್ನ ಬಿಟ್ಟು ಬಿಡುತ್ತಾರೆ. ಇದು ಅಪಾಯಕಾರಿಯಾದ ಬೆಳವಣಿಗೆ ಎಂದು ಕಳವಳ ವ್ಯಕ್ತಪಡಿಸಿದ ಅವರು, ಲೇಖಕನ ಕಥಾ ವಸ್ತುವೇ ಕಥೆಯ ಶೈಲಿಯನ್ನ ರೂಪಿಸಿಕೊಳ್ಳುತ್ತದೆ. ಲೇಖಕ ಒಬ್ಬ ಸಾಧನ ಅಷ್ಟೇ. ಲೇಖಕ ಕಥೆಯನ್ನ ಹುಡುಕುವುದಲ್ಲ, ಬದಲಿಗೆ ಕಥೆಯೇ ತನ್ನಷ್ಟಕ್ಕೆ ಸೃಷ್ಟಿಗೊಳ್ಳುತ್ತದೆ. ಓದುಗನಿಗೆ ಓದಬೇಕೆಂಬ ಧಾವಂತ ಇರುವುದು ನಿಜ. ಅದನ್ನ ಸರಿಯಾದ ರೀತಿಯಲ್ಲಿ ಓದಬೇಕು ಎಂದು ಹೇಳಿದರು. ಉದ್ಯೋಗವನ್ನು ಸೃಷ್ಟಿಸುವ ವಸ್ತುಗಳನ್ನಾಗಿ ಮಾತ್ರ ವಿದ್ಯಾರ್ಥಿಗಳನ್ನು ನೋಡ್ತಾ ಇದ್ದಾರೆ. ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲೇ ಈ ಥರ ಒಂದು ಗಂಭೀರವಾದ ಲೋಪ ಇದೆ ಅಂತ ನಾನು ಭಾವಿಸ್ತೇನೆ. ತಂದೆ ತಾಯಿಗಳು ಎಲ್ಲರೂ ಏನಿಸಿರುತ್ತೆ ಅಂದರೆ, ನನ್ನ ಮಗ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಅದು ಯಾವುದಾದ್ರೂ ಒಂದು ಉದ್ಯೋಗ ಆಗಬೇಕು. ನಾನು ಈ ಮಾತನ್ನ ಭಾಳ ನೋವಿಂದ ಹೇಳ್ತಾನೆ. ಯಾವ ತಂದೆ ತಾಯಿಗೂ ನನ್ನ ಮಕ್ಕಳು ವಯಸ್ಸಾದ ಮೇಲೆ ನಾನು ಚೆನ್ನಾಗಿ ನೋಡಿಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ, ವಿವೇಕ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಓದಿಸ್ತಾ ಇದ್ದೀನಿ ಅಂತ ಅಂದೋರು ಒಬ್ಬನೂ ಇಲ್ಲ. ನನ್ನ ಮಕ್ಕಳು ಓದಿದ ಮೇಲೆ ವಾಪಸ್ ಬಂದು ಕೃಷಿ ಮಾಡಲಿ, ಯಾಕಂದ್ರೆ ಕುವೆಂಪು ರೈತ ಋಷಿ ಅಂತ ಕರೆದಿದ್ದಾರೆ. ಅದೊಂದು ಋಷಿ ಸದೃಶವಾದ ನಾಯಕ ಅಂತಂದ್ರು. ಇನ್ನು ಕೆಲವೇ ದಶಕಗಳಲ್ಲಿ ಮನುಷ್ಯ ಶೀಲ ಮತ್ತು ಸಭ್ಯತೆ ಎರಡನ್ನು ಬಿಟ್ಬಿಡ್ತಾರೆ. ಅರ್ಥ ಇಲ್ಲದಂಗಾಗ್ಬಿಡುತ್ತೆ. ಶೀಲ ಅಂದ್ರೆ ಏನು, ಕ್ಯಾರೆಕ್ಟರ್ ಅಂದ್ರೆ ಏನು ಅಂತ ಕೇಳೋದು ಮಾಡ್ತಾರೆ. ಅಂದ್ರೆ ಮನುಷ್ಯ ಹಣದ ಸಂಪಾದನೆಗೋಸ್ಕರ ಯಾವ ಮಟ್ಟಕ್ಕಾದರೂ ಇಳಿಯುವ ಹಾಗೆ ನಮ್ಮ ಶಿಕ್ಷಣ ನಮ್ಮ ವಿದ್ಯಾರ್ಥಿಗಳನ್ನು ರೂಪಿಸ್ತಿದೆ. ಮುಂಬೈ ಜಾತಕ ಕವಿತೆ ಓದಿದರೆ ನಿಮಗೆ ನಗರ ಪ್ರದೇಶದೊಳಗೆ ಇರುವ ಮನುಷ್ಯರು ಹೇಗೆ ಒಂದು ಯಂತ್ರದ ಹಾಗೆ ಕೆಲಸ ಮಾಡ್ತಿರ್ತಾರೆ. ನೀವು ಕವಿತೆ ಸುಮ್ಮನೆ ಓದಿದ್ರೆ ನನಗೆ ಬಹಳ ಇಷ್ಟವಾದ ಕವಿತೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಆಳ್ವಾಸ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕುರಿಯನ್ ವಹಿಸಿದ್ರು. ಕಾಲೇಜಿನ ಆಡಳಿತಾಧಿಕಾರಿ ಬಾಲಕೃಷ್ಣ ಶೆಟ್ಟಿ, ಕನ್ನಡ ಪುಸ್ತಕ ಪ್ರಾಧಿಕಾರದ ಸದಸ್ಯ ಸಂಚಾಲಕ ಟಿಎನ್ ಕಂಡಿಗೆ ಉಪಸ್ಥಿತರಿದ್ದರು. ಆಳ್ವಾಸ್ ಕನ್ನಡ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಯೋಗೀಶ್ ಕೈರೋಡಿ ಸ್ವಾಗತಿಸಿದ್ರು. ಅಯ್ಯನ ವಿ ರಮಣ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು.